ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಗೋಬಿಯಿಂದ ಮಾಡಿರೋ ಅಂಥ ಪರೋಟ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರ್ತೈತೆ, ಬೆಳಗ್ಗೆ ಉಪಹಾರಕ್ಕೆ ತುಂಬ ಚೆನ್ನಾಗಿರ್ತೈತೆ. ನಿಮಗೆ ಈ ಥರ ಉಪ್ಪಿನಕಾಯಿ ಬೇರೆ ಯಾವುದು ಬೇಡ ಅಂದರೆ ಮೊಸರು ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತೈತೆ. ಸ್ವಲ್ಪ ಮೇಲೆ ಚಾಟ್ ಮಸಾಲ ಉಪ್ಪು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಪರೋಟ ಚೆನ್ನಾಗಿರ್ತೈತೆ. ಮಕ್ಕಳು ಸ್ಕೂಲ್ಗಾಗಲಿ ಆಫೀಸ್ಗಾಗಲಿ ಕೊಟ್ಟು ಕಳಿಸ್ಬೋದು, ಏನೂ ಆಗೋಲ್ಲ, ತುಂಬ ಚೆನ್ನಾಗಿರ್ತೈತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಗೋಬಿ ಪರೋಟ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಗೋಬಿನ ಚೆನ್ನಾಗಿ ಒಂಚೂರು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕೊಸಿ ಈ ರೀತಿ ಇಟ್ಕೊಂಡಿದ್ದೀನಿ. ಆಯಿತು, ಕೊಸಿ ಆಯಿತು. ಅದರೊಳಗೆ ಹುಳಗಿಳ ಇದ್ದರೆ ಸಾಯ್ತಿತ್ತು ಅಂತ ಹೇಳಿ ನಾನು ಫಸ್ಟೇ ಕೊಸಿ ಇಟ್ಟಿದ್ದೆ. ಹಸಿಟ್ಟನ್ನ ನಾನು ಕಲಸಿ ಇಟ್ಕೊಂಡಿದ್ದೀನಿ ಚಪಾತಿ ಥರ. 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ 1 ಸ್ಪೂನು, ಸ್ವಲ್ಪ ರುಚಿಗೆ ಉಪ್ಪು, ಚಾಟ್ ಮಸಾಲ, ಜೀರಿಗೆ ಪುಡಿ, ಅರಿಶಿನ, ಅಚ್ಕಾರದ ಪುಡಿ, ಇಷ್ಟೇ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಈರುಳ್ಳಿ ಕಟ್ನರ್ ಇದೆಯಲ್ಲ ಅದರೊಳಗಡೆ ನಾವು ಹಾಕ್ಕೊಂಡು ಎಲ್ಲ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಆ ಕಡೆ ಈ ಕಡೆ ಈರುಳ್ಳಿ ಹಾಕ್ಕೊಂಬಿಡೋಣ. ಈಗ ಮುಚ್ಚಿ ಈಗ ನೋಡಿ ಯಾವ ಥರ ನುಣ್ಣಗಾಗಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ಈಗ ಈರುಳ್ಳಿ ಆಯಿತು. ಈಗ ಹೂಕೋಸು ಅಷ್ಟೇ ನಾವು ಬೇಯಿಸಿರೋದು, ಅದು ಅಷ್ಟೇ, ಅದು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲ ಹಾಕಿದ್ದೀನಿ. ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ, ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಡ್ರಿ. ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ 2, ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಸ್ವಲ್ಪ ಲೈಟಾಗಿ ಅರಿಶಿನ, ಅರ್ಧ ಸ್ಪೂನ್ ಜೀರಿಗೆ, ಚಾಟ್ ಮಸಾಲ ಸ್ವಲ್ಪ ಸಾಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು. ಈಗ ಇದೆಲ್ಲನೂ ಸೇರಿ ಚೆನ್ನಾಗಿ ಕಲಸೋಣ. ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಒಂದು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಸ್ವಲ್ಪ ಹಸಿಟ್ಟು ತಗೊಂಡು ಚಪಾತಿ ಮನೆ ಮೇಲೆ ಈ ಸೈಜ್ಗೆ ನಾನು ಹಸಿಟ್ಟು ಉಂಡೆ ತಗೊತೀನಿ. ಈಗ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಲೈಟಾಗಿ ಲಟ್ಟಿಸ್ಕೊಳ್ಳೋಣ. ಸಾಕು, ಇಷ್ಟು ಲಟ್ಟಿಸ್ಕೊಂಡಿರೋದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಈಗ ಕ್ಲೋಸ್ ಮಾಡೋಣ. ಇದು ಈಗ ಚೆನ್ನಾಗಿ ಮಡ್ಚ್ಕೊಬೇಕಾಗ್ತೈತೆ. ಈಗ ಉಂಡೆ ಮಾಡಿ ತಿರ್ಗಾ ಲಟ್ಟಿಸ್ಕೊತೀನಿ. ನೋಡಿ ಈ ಥರ ಇಷ್ಟಾಗಲಿಕ್ಕೆ ಲಟ್ಟಿಸ್ಕೊಂಡಿದ್ದೀನಿ. ತೀರಾ ಆಗಲೇಬೇಡ, ಇಷ್ಟಿದ್ರೆ ಸಾಕು. ಈಗ ಒಂದು ತವ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಹಾಕ್ಕೊತೀನಿ. ನೋಡಿ ತಿರುಗಿಸ್ಕೊಳ್ಳೋಣ. 1 ಸ್ಪೂನ್ ಅಷ್ಟು ಎಣ್ಣೆ ಮೇಲೆ ಹಿಂಗೆ ಹಾಕೋಣ. ಮೇಲೆ 1 ಸ್ಪೂನು, ಕೆಳಗಡೆ 1 ಸ್ಪೂನ್ ಹಾಕಿ ನೋಡಿ ಈ ಥರ ಒತ್ತಿ ಸ್ವಲ್ಪ ನಿಧಾನಕ್ಕೆ ಮೀಡಿಯಮ್ ಉರಿಯೊಳಗೆ ಬೇಯಿಸ್ಕೊಂಡ್ರೆ, ಮಕ್ಳಿಗೆ ಏನನ್ನ ಕೊಡೋಂಗಿದ್ರೆ ಒಂಚೂರು ಮೇಲೆ ಬೆಣ್ಣೆ ಹಾಕಿ, ಎಣ್ಣೆ ಬೇಡ ತುಪ್ಪನೂ ಹಾಕ್ಬೋದು, ಚೆನ್ನಾಗಿರ್ತೈತೆ. ಆಗಿದೆ ನೋಡಿ, ಈ ಥರ ಫುಲ್ಲು ಬೇಯಬೇಕು. ನೋಡಿ ಈ ಥರ ಆಗಿದೆ. ನೋಡಿದ್ರಲ್ಲ ಗೋಬಿ ಪರೋಟ ಯಾವ ರೀತಿ ಮಾಡೋದಂತ ಹೇಳಿ, ಲೆಂತ್ ಆಗ್ತೈತೆ ಅಂತ ಹೇಳಿ ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದು ಎಷ್ಟು ಚೆನ್ನಾಗಿದೆ. ಇದು ನಿಮಗೆ ಪಲ್ಯ ಬೇಡ, ಉಪ್ಪಿನಕಾಯಿ ಬೇಡ, ಗೊಜ್ಜು ಬೇಡ ಅಂದರೆ ನೀವು ಮೊಸರು ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರ್ತೈತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ ಬಾಯ್.